1964ರಲ್ಲಿ ಫ್ರಾಂಕ್ ಅನ್ನೋ ಒಬ್ಬ ಚಾಲಾಕಿ ಹುಡುಗ ಒಂದು ಇನ್ವೆನ್ಷನ್ ಕಾಂಟೆಸ್ಟ್ಗೆ ಹೋಗ್ತಾನೆ. ನಿಕ್ಸ್ ಅನ್ನೋ ಜಡ್ಜ್ಗೆ ಮೊದಲು ಫ್ರಾಂಕ್ನ ಜೆಟ್ ಪ್ಯಾಕ್ ಇಷ್ಟ ಆಗುತ್ತೆ, ಆದ್ರೆ ಅದು ಇನ್ನೂ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಫ್ರಾಂಕ್ ಒಪ್ಪಿಕೊಂಡ ತಕ್ಷಣ ಆ ಜಡ್ಜ್ ಉಲ್ಟಾ ಹೊಡಿತಾನೆ. ನಿಕ್ಸ್ನ ಅಸಿಸ್ಟೆಂಟ್ ಅತೀನಾಗೆ ಫ್ರಾಂಕ್ ತುಂಬಾ ಇಷ್ಟ ಆಗ್ತಾನೆ, ಆದ್ರೆ ಆ ಜೆಟ್ ಪ್ಯಾಕ್ ನಿಜವಾಗ್ಲೂ ಹಾರೋವರೆಗೂ ನಿಕ್ಸ್ ಅವನನ್ನ ಕಾಂಟೆಸ್ಟ್ ಒಳಗೆ ಬಿಡಲ್ಲ. ಫ್ರಾಂಕ್ ತುಂಬಾ ಬೇಜಾರು ಮಾಡ್ಕೊಂಡು ಹೊರಡುತ್ತಾನೆ. ಸಡನ್ ಆಗಿ ಅತೀನಾ ಅವನ ಹತ್ರ ಬಂದು ಒಂದು ಆರೆಂಜ್ ಪಿನ್ ಕೊಟ್ಟು ಗುಟ್ಟಾಗಿ ತನ್ನ ಮತ್ತೆ ಆ ನಿಕ್ಸ್ನ ಹಿಂದೆನೆ ಫಾಲೋ ಮಾಡೋಕೆ ಹೇಳ್ತಾಳೆ. ನಿಕ್ಸ್ನ ಗ್ರೂಪ್ ಒಂದು ಬೋಟ್ ರೈಡ್ಗೆ ಹೋದಾಗ ಫ್ರಾಂಕ್ ಸೈಡ್ ಡೋರ್ ಇಂದ ಕದ್ದು ಒಳಗೆ ನುಗ್ಗಿ ಒಂದು ಖಾಲಿ ಬೋಟ್ನ ಒಳಗೆ ಜಿಗಿಯುತ್ತಾನೆ. ಅವನು ರೈಡ್ನಲ್ಲಿ ಹೋಗ್ತಿರಬೇಕಾದರೆ ಒಂದು ಲೇಸರ್ ಫ್ರಾಂಕ್ನ ಪಿನ್ ನೋಡಿ ಟ್ರ್ಯಾಪ್ ಡೋರ್ ಓಪನ್ ಮಾಡುತ್ತೆ. ಅದು ಅವನ ಬೋಟ್ನ ಕತ್ತಲೆ ಟನೆಲ್ ಒಳಗೆ ತಳ್ಳಿಬಿಡುತ್ತೆ. ಫ್ಯೂಚರಿಸ್ಟಿಕ್ ಶಿಪ್ ಬಂದು ನಿಂತಾಗ ಫ್ರಾಂಕ್ ಹತ್ತುತ್ತಾನೆ, ಆದ್ರೆ ಡೋರ್ಸ್ ಲಾಕ್ ಆಗುತ್ತೆ ಮತ್ತೆ ಆ ಇಡೀ ಜಾಗ ಜೋರಾಗಿ ಶೇಕ್ ಆಗೋಕೆ ಶುರು ಆಗಿಬಿಡುತ್ತೆ. ಫ್ರಾಂಕ್ ಕೆಳಗೆ ಬಿದ್ದು ಆ ಶಿಪ್ ಪೂರ್ತಿ ನಿಲ್ಲೋ ತನಕ ಹಾಗೆ ಸುಮ್ಮನೆ ನೆಲದ ಮೇಲೆ ಬಿದ್ದುಕೊಂಡು ಇರ್ತಾನೆ. ಆ ಡೋರ್ಸ್ ಓಪನ್ ಆದಾಗ ಫ್ರಾಂಕ್ ಆಚೆ ಬರ್ತಾನೆ. ಅತೀನಾ ಮತ್ತೆ ನಿಕ್ಸ್ ಇರೋ ಫ್ಲೈಯಿಂಗ್ ಕಾರ್ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ ಬಿಡುತ್ತೆ. ಫ್ರಾಂಕ್ ಅವರನ್ನ ಫಾಲೋ ಮಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ದೈತ್ಯ ರೋಬೋಟ್ಸ್ ಬಂದು ಅವನನ್ನು ಅಲ್ಲಿಯೇ ತಡೆಯುತ್ತವೆ. ಆ ರೋಬೋಟ್ಸ್ ಇಂದ ತಪ್ಪಿಸಿಕೊಳ್ಳೋಕೆ ಪ್ಲಾಟ್ಫಾರ್ಮ್ ಮೇಲೆ ಓಡಬೇಕಾದರೆ ಅವನು ಕೆಳಗಿನ ಫ್ಲೋರ್ಗೆ ಬಿದ್ದು ತನ್ನ ಸ್ವಂತ ಆ ಜೆಟ್ ಪ್ಯಾಕ್ನ ಪೂರ್ತಿ ಒಡೆದು ಹಾಕ್ತಾನೆ. ಒಂದು ಫ್ರೆಂಡ್ಲಿ ರೋಬೋಟ್ ಎಂಟ್ರಿ ಕೊಟ್ಟು ಆ ಜೆಟ್ ಪ್ಯಾಕ್ ಕಿತ್ತುಕೊಂಡು ಅದನ್ನ ಪೂರ್ತಿ ರಿಪೇರಿ ಮಾಡಿ ಅವನಿಗೆ ವಾಪಸ್ ಕೊಟ್ಟು ಬಿಡುತ್ತೆ. ಅಷ್ಟರಲ್ಲಿ ಕೆಲವರು ಗಾರ್ಡ್ಸ್ ಬಂದು ಫ್ರಾಂಕ್ನ ಹಿಡಿಯೋಕೆ ಬರ್ತಾರೆ. ಅವನು ಆ ಜೆಟ್ ಪ್ಯಾಕ್ ಹಾಕೊಂಡು ಆನ್ ಮಾಡಿ ಹಾರಿ ಎಸ್ಕೇಪ್ ಆಗ್ತಾನೆ. ಆ ಮಂಜಿನಲ್ಲಿ ಹಾರಬೇಕಾದರೆ ತಾನು ಜೀನಿಯಸ್ ಜನರಿರೋ ಫ್ಯೂಚರಿಸ್ಟಿಕ್ ಸಿಟಿ ಟುಮಾರೋಲ್ಯಾಂಡ್ನಲ್ಲಿ ಇದ್ದೀನಿ ಅಂತ ಫ್ರಾಂಕ್ಗೆ ಕೊನೆಗೂ ಗೊತ್ತಾಗುತ್ತೆ. ಅವನು ಅತೀನಾನ ನೋಡಿ ಅವಳ ಪಕ್ಕ ಲ್ಯಾಂಡ್ ಆಗಿ ತನ್ನ ಜೆಟ್ ಪ್ಯಾಕ್ ವರ್ಕ್ ಆಗ್ತಿದೆ ಅಂತ ನಿಕ್ಸ್ಗೆ ಪ್ರೂವ್ ಮಾಡ್ತಾನೆ. ನಿಕ್ಸ್ ಅದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ, ಆದ್ರೆ ಅತೀನಾ ಫ್ರಾಂಕ್ ಕೈ ಹಿಡಿದು ಅವನ ಹೊಸ ಲೈಫ್ನ ಅವನಿಗೆ ತೋರಿಸ್ತಾಳೆ. ತುಂಬಾ ವರ್ಷಗಳ ನಂತರ 2015ರಲ್ಲಿ ಕೇಸಿ ಅನ್ನೋ ಟೀನೇಜರ್ ಹುಡುಗಿ ಫ್ಲೋರಿಡಾದ ನಾಸಾ ಬಿಲ್ಡಿಂಗ್ ಒಳಗೆ ಕದ್ದು ನುಗ್ಗಿ ತನ್ನ ಅಪ್ಪನ ಕೆಲಸ ಉಳಿಯುತ್ತೆ ಅಂತ ಅಲ್ಲಿರೋ ಕನ್ಸ್ಟ್ರಕ್ಷನ್ ಮಷೀನ್ಸ್ನ ಒಡೆದು ಹಾಕೋಕೆ ಹೋಗ್ತಾಳೆ. ಅತೀನಾ ಕತ್ತಲೆಯಲ್ಲಿ ನಿಂತು ಕೇಸಿ ಅಲ್ಲಿಂದ ಹೋಗೋವರೆಗೂ ಕಾಯ್ತಾಳೆ. ಆಮೇಲೆ ಅವಳು ಒಂದು ಟೂಲ್ ಯೂಸ್ ಮಾಡಿ ಕೇಸಿ ಹೆಲ್ಮೆಟ್ ಇಂದ ಡಿಎನ್ಎ ತಗೊಂಡು ಅದನ್ನ ಆ ಕೊನೆಯ ಟುಮಾರೋಲ್ಯಾಂಡ್ ಪಿನ್ ಜೊತೆ ಮ್ಯಾಚ್ ಮಾಡೋಕೆ ಟ್ರೈ ಮಾಡಿ ನೋಡ್ತಾ ಇರ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಯಾರೋ ಎಕ್ವಿಪ್ಮೆಂಟ್ ಹಾಳು ಮಾಡಿದ್ದಾರೆ ಅಂತ ಕೇಸಿ ಅಪ್ಪ ಎಡ್ಡಿಗೆ ಒಂದು ಫೋನ್ ಕಾಲ್ ಬರುತ್ತೆ. ತಾನು ಅಪ್ಪನ ಕೆಲಸ ಉಳಿಸಿದೆ ಅಂತ ಕೇಸಿ ಅಂದುಕೊಳ್ತಾಳೆ, ಆದ್ರೆ ಇನ್ನೂ ಮಷೀನ್ಸ್ ಬರ್ತಿದೆ, ಇದೆಲ್ಲ ನಿಲ್ಲಿಸಬೇಕು ಅಂತ ಅವಳ ಅಪ್ಪ ಎಡ್ಡಿ ಹೇಳ್ತಾನೆ. ಆ ರಾತ್ರಿ ಕೇಸಿ ಮತ್ತೆ ಆ ಮಷೀನ್ಸ್ನ ಹಾಳು ಮಾಡೋಕೆ ಹೋಗ್ತಾಳೆ, ಆದ್ರೆ ಅಲ್ಲೇ ಕಾಯ್ತಾ ಇದ್ದ ಪೊಲೀಸ್ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಕೆಲವು ಗಂಟೆಗಳ ನಂತರ ಅವಳ ಬೇಲ್ ದುಡ್ಡು ಪೇ ಆಗುತ್ತೆ. ಮತ್ತೆ ಪೊಲೀಸ್ ಸ್ಟೇಷನ್ ಇಂದ ಹೊರಡೋಕೆ ಕೇಸಿ ತನ್ನ ಹಳೆ ವಸ್ತುಗಳನ್ನ ವಾಪಸ್ ತನ್ನ ಕೈಗೆ ತಗೊಳ್ತಾಳೆ. ಅವಳ ವಸ್ತುಗಳಲ್ಲಿ ಆ ಪಿನ್ ಸಿಗುತ್ತೆ. ಅವಳು ಅದನ್ನ ಟಚ್ ಮಾಡಿದ ತಕ್ಷಣ ಅವಳಿಗೆ ಬೇರೊಂದು ಹೊಸ ಪ್ರಪಂಚದ ಅದ್ಭುತ ದೃಶ್ಯ ಕಣ್ಣ ಮುಂದೆ ಕಾಣಿಸೋಕೆ ಶುರುವಾಗುತ್ತೆ. ಅವಳು ಅದನ್ನ ಕೆಳಗೆ ಬೀಳಿಸ್ತಾಳೆ, ಆದ್ರೆ ಮತ್ತೆ ಎತ್ತಿಕೊಂಡಾಗ ಅವಳಿಗೆ ಅದೇ ಸೇಮ್ ದೃಶ್ಯ ಕಣ್ಣ ಮುಂದೆ ಮತ್ತೆ ಕಾಣಿಸುತ್ತೆ. ಆಮೇಲೆ ಅವಳು ಪಿನ್ ಟೈಟಾಗಿ ಹಿಡಿದಾಗ ದೂರದಲ್ಲಿ ಒಂದು ದೊಡ್ಡ ಸಿಟಿ ಕಾಣುತ್ತೆ, ಆದ್ರೆ ಅವಳು ಅದರ ಕಡೆ ನಡೆಯೋಕೆ ಹೋದಾಗ ಆ ಪಿನ್ ಕೆಳಗೆ ಬಿದ್ದೋಗುತ್ತೆ ಮತ್ತೆ ತಾನು ಇನ್ನೂ ಸ್ಟೇಷನ್ನಲ್ಲೇ ಇದ್ದು ಚೇರ್ ಮತ್ತೆ ಜನರಿಗೆ ಗುದ್ದುತ್ತಾ ಇದ್ದೀನಿ ಅಂತ ಅವಳಿಗೆ ರಿಯಲೈಸ್ ಆಗಿ ಶಾಕ್ ಆಗುತ್ತೆ. ಅವಳು ಒಂದು ಚೂಯಿಂಗ್ ಗಮ್ ರೇಪರ್ ಬಳಸಿ ಅದನ್ನ ಎತ್ತುತ್ತಾಳೆ, ಅದರಿಂದ ಅವಳು ಮತ್ತೆ ಆಕಸ್ಮಿಕವಾಗಿ ಅದನ್ನ ಟಚ್ ಮಾಡೋ ಚಾನ್ಸ್ ಇರಲ್ಲ. ಕರೆಕ್ಟಾಗಿ ಅದೇ ಟೈಮ್ಗೆ ಎಡ್ಡಿ ಬಂದು ಬೇಲ್ ಕಟ್ಟಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಬರ್ತಾನೆ. ಮನೆಗೆ ಹೋಗುವಾಗ ಅವಳು ಮಾಡಿದ ಕೆಲಸಕ್ಕೆ ಅವನು ಬೈತಾನೆ. ಆಗ ತಾನು ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಿದ್ದೀನಿ ಅಂತ ಅರ್ಥ ಮಾಡಿಸೋಕೆ ಆ ಪಿನ್ ಟಚ್ ಮಾಡು ಅಂತ ಅವಳಿಗೆ ಅಪ್ಪನಿಗೆ ಹೇಳ್ತಾಳೆ. ಆದ್ರೆ ಎಡ್ಡಿ ಆ ಪಿನ್ ಟಚ್ ಮಾಡಿದಾಗ ಏನೇನೂ ಆಗಲ್ಲ. ಮನೆಗೆ ಹೋದಾಗ ತನ್ನ ಅಪ್ಪ ಮಲಗೋ ತನಕ ಕೇಸಿ ಕಾಯ್ತಾಳೆ. ಅವಳು ಪಿನ್ ಟಚ್ ಮಾಡಿದಾಗ ಅವಳಿಗೆ ಮತ್ತೆ ಸಿಟಿ ಕಾಣಿಸುತ್ತೆ, ಆದ್ರೆ ಅವಳು ಅದರ ಕಡೆ ನಡೆಯೋಕೆ ಪ್ರಯತ್ನ ಪಟ್ಟಾಗ ಅವಳು ಗೋಡೆಗೆ ಜೋರಾಗಿ ಗುದ್ದಿಕೊಂಡು ಅಲ್ಲಿದ್ದ ಮೆಟ್ಟಿಲುಗಳ ಮೇಲಿಂದ ಒಮ್ಮೆಲೆ ಡಮಾರ್ ಅಂತ ಕೆಳಗೆ ಬಿದ್ದು ಪೆಟ್ಟು ಮಾಡಿಕೊಂಡು ಒದ್ದಾಡುತ್ತಾ ಇರ್ತಾಳೆ. ಆ ಸೌಂಡ್ಗೆ ಎಡ್ಡಿ ಎಚ್ಚರಾಗುತ್ತಾನೆ. ಆಗ ಕೇಸಿ ಅಡಗಿಕೊಳ್ಳುತ್ತಾಳೆ. ಕೇಸಿ ಒಂದು ದೊಡ್ಡ ಮೈದಾನಕ್ಕೆ ಹೋಗಿ ಆ ಪಿನ್ ಯೂಸ್ ಮಾಡ್ತಾಳೆ. ಮತ್ತೆ ಈ ಬಾರಿ ಎಲ್ಲೂ ಗುದ್ದಿಕೊಳ್ಳದೆ ಟುಮಾರೋಲ್ಯಾಂಡ್ನಲ್ಲಿ ಅವಳು ಆರಾಮಾಗಿ ವಾಕ್ ಮಾಡಿಕೊಂಡು ಹೋಗ್ತಾಳೆ. ಸಿಟಿ ಒಳಗೆ ಟ್ರೈನ್ನಲ್ಲಿ ಹೋಗಬೇಕಾದರೆ ಪಿನ್ ಮೇಲೆ ಕೌಂಟ್ ಡೌನ್ ನೋಡಿ ಅಲ್ಲಿನ ಜನರಿಗೆ ತಾನು ಯಾರಿಗೂ ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಅವಳಿಗೆ ಕೊನೆಗೂ ರಿಯಲೈಸ್ ಆಗುತ್ತೆ. ಅವಳು ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿದು ಫೇಮಸ್ ಸೈಂಟಿಸ್ಟ್ಗಳ ಒಂದು ಗ್ರೂಪ್ ಬೇರೊಂದು ಶಿಪ್ ಹತ್ತೋದನ್ನ ತನ್ನ ಸ್ವಂತ ಕಣ್ಣಾರೆ ನೋಡಿ ಬಿಡುತ್ತಾಳೆ. ಅವಳು ಅವರನ್ನ ಫಾಲೋ ಮಾಡೋಕೆ ನೋಡ್ತಾಳೆ, ಆದ್ರೆ ಪಿನ್ ಟೈಮ್ ಮುಗಿದು ಸಡನ್ ಆಗಿ ಅವಳ ಸುತ್ತ ಪೂರ್ತಿ ನೀರು ತುಂಬಿಕೊಂಡು ಬಿಡುತ್ತೆ. ಅವಳು ಈಜೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಆ ಸಿಟಿ ಪೂರ್ತಿ ಮಾಯವಾಗಿ ಅವಳು ಬರೀ ನೀರಿನಲ್ಲಿ ಸುಮ್ಮನೆ ನಿಂತಿರುತ್ತಾಳೆ. ಮನೆಗೆ ಬಂದ ಮೇಲೆ ಅಪ್ಪನ ಕಂಪ್ಯೂಟರ್ ಪಾಸ್ವರ್ಡ್ ತಗೊಳ್ಳೋಕೆ ಕೇಸಿ ತನ್ನ ತಮ್ಮ ನೇಟ್ನ ಎಬ್ಬಿಸಿ ಪೀಡಿಸೋಕೆ ಶುರು ಮಾಡ್ತಾಳೆ. ಅವರು ಆನ್ಲೈನ್ನಲ್ಲಿ ಆ ಪಿನ್ ಹುಡುಕಿದಾಗ ಆ ತರಹದ ವಸ್ತುಗಳನ್ನ ಕೊಂಡುಕೊಳ್ಳೋ ಒಂದು ಶಾಪ್ನ ಆಡ್ ಅವರ ಕಣ್ಣಿಗೆ ಒಂದು ಕಡೆ ಬೀಳೇ ಬಿಡುತ್ತೆ. ಕೇಸಿ ಆ ಶಾಪ್ ಅಡ್ರೆಸ್ ಹುಡುಕಿ ತಾನು ಫ್ರೆಂಡ್ಸ್ ಜೊತೆ ಕ್ಯಾಂಪಿಂಗ್ಗೆ ಹೋಗಿದ್ದೀನಿ ಅಂತ ಅಪ್ಪನಿಗೆ ಸುಳ್ಳು ಹೇಳೋಕೆ ನೇಟ್ಗೆ ಖಡಕ್ಕಾಗಿ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅತೀನಾ ಮನೆ ಹತ್ರ ಬಂದಾಗ ನೇಟ್ ಅವಳಿಗೆ ಆ ಕ್ಯಾಂಪಿಂಗ್ ಸ್ಟೋರಿನ ಹಸಿಸುಳ್ಳಾಗಿ ಹೇಳಿ ಬಿಸ್ಕಾಕಿ ಬಿಡುತ್ತಾನೆ. ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗಿ ಕೇಸಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಬಾಯಿ ಬಿಡೋ ತನಕ ಅತೀನಾ ಅವನಿಗೆ ಕ್ವೆಶ್ಚನ್ ಮಾಡ್ತಾಳೆ. ಅಷ್ಟರಲ್ಲಿ ಕೇಸಿ ಆ ಸ್ಟೋರ್ ಹತ್ರ ತಲುಪುತ್ತಾಳೆ. ಅಲ್ಲಿರೋ ವಿಚಿತ್ರ ವರ್ಕರ್ಸ್ ತುಂಬಾ ಇಂಟರೆಸ್ಟ್ ತೋರಿಸಿ ಅವಳು ನೋಡಿದ ಆ ದೃಶ್ಯಗಳು ನಿಜವಾಗ್ಲೂ ರಿಯಲ್ ಅಂತ ಅವಳಿಗೆ ಹೇಳ್ತಾರೆ. ಟುಮಾರೋಲ್ಯಾಂಡ್ ಅನ್ನೋದು ಪಾಲಿಟಿಕ್ಸ್ ಅಥವಾ ದುರಾಸೆ ಇಲ್ಲದೆ ಸ್ಮಾರ್ಟ್ ಜನರು ಹೊಸ ವಸ್ತುಗಳನ್ನ ಇನ್ವೆಂಟ್ ಮಾಡೋಕೆ ಇರೋ ಒಂದು ಸೇಫ್ ಪ್ಲೇಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಹೋಗೋಕೆ ಒಂದು ಪಿನ್ ಇದ್ರೆ ಮಾತ್ರ ಸಾಧ್ಯ ಅಂತ ಅವರು ವಿವರಿಸಿ ಹೇಳ್ತಾರೆ. ಆ ಶಾಪ್ನವರು ಆ ಪಿನ್ನ ಕೊಂಡುಕೊಳ್ಳೋಕೆ ಟ್ರೈ ಮಾಡಿ ಎಲ್ಲಿ ಸಿಕ್ತು ಅಂತ ಕೇಳ್ತಾರೆ, ಆದ್ರೆ ಕೇಸಿ ಇಲ್ಲ ಅಂದಾಗ ಅವರು ತಮ್ಮ ಲೇಸರ್ ಗನ್ಸ್ ಆಚೆ ತೆಗೆಯುತ್ತಾರೆ.
ಕೇಸಿ ಶಾಪ್ನಲ್ಲಿ ಅಡಗಿಕೊಳ್ಳುತ್ತಾಳೆ. ಆದ್ರೆ ವರ್ಕರ್ಸ್ ಅವಳನ್ನ ಹುಡುಕಿ ಒಬ್ಬ ನಿರ್ದಿಷ್ಟ ಹುಡುಗಿಯ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಕೇಳೋಕೆ ಶುರು ಮಾಡ್ತಾರೆ. ಸಡನ್ ಆಗಿ ವಿಂಡೋ ಒಡೆದುಕೊಂಡು ಒಂದು ಗ್ಯಾಜೆಟ್ ಬಂದು ವರ್ಕರ್ಸ್ನ ಒಂದು ವಿಚಿತ್ರ ಎನರ್ಜಿ ಫೀಲ್ಡ್ನಲ್ಲಿ ಫ್ರೀಜ್ ಮಾಡುತ್ತೆ. ಅಥೀನಾ ಗನ್ ಹಿಡಿದುಕೊಂಡು ಎಂಟ್ರಿ ಕೊಟ್ಟು ಈ ಫ್ರೀಜ್ ಜಾಸ್ತಿ ಹೊತ್ತು ಇರಲ್ಲ ಅಂತ ಹೇಳಿ ಕೇಸಿಗೆ ಆಚೆ ಹೋಗೋಕೆ ಸಖತ್ತಾಗಿ ಹೆಲ್ಪ್ ಮಾಡ್ತಾಳೆ. ಇದರಿಂದ ಆಕಸ್ಮಿಕವಾಗಿ ಗ್ಯಾಜೆಟ್ ಆಫ್ ಆಗುತ್ತೆ. ಆಗ ಆ ವರ್ಕರ್ಸ್ ಮತ್ತೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಅಥೀನಾ ಫೈಟ್ ಮಾಡ್ತಿರಬೇಕಾದರೆ ಮತ್ತೆ ಕೇಸಿ ವಸ್ತುಗಳನ್ನ ಎಸೆಯುವಾಗ ಒಬ್ಬ ವರ್ಕರ್ ತಲೆ ಕಳಚಿಕೊಳ್ಳುತ್ತೆ. ಆಗ ಅವರು ಮನುಷ್ಯರಲ್ಲ, ಬದಲಿಗೆ ಅಸಲಿಗೆ ಬರೀ ರೋಬೋಟ್ಸ್ ಅಂತ ಕ್ಲಿಯರ್ ಆಗುತ್ತೆ. ಆ ರೋಬೋಟ್ಸ್ ಬ್ಲಾಸ್ಟ್ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಅಥೀನಾ ಆ ಬಿಲ್ಡಿಂಗ್ ಬ್ಲೋ ಅಪ್ ಆಗೋಕೆ ಮುಂಚೆನೇ ಕೇಸಿನ ಅಲ್ಲಿಂದ ಆಚೆ ಎಳೆದುಕೊಂಡು ಓಡಿ ಸೇಫ್ ಮಾಡ್ತಾಳೆ. ಆಮೇಲೆ ಅಥೀನಾ ಒಂದು ಕಾರ್ ಕದ್ದು ಕೇಸಿನ ಅದರ ಒಳಗೆ ಕೂರಿಸುತ್ತಾಳೆ. ಡ್ರೈವ್ ಮಾಡಬೇಕಾದರೆ ಕೇಸಿ ಕ್ವೆಶ್ಚನ್ಸ್ ಕೇಳ್ತಾಳೆ. ಮತ್ತೆ ನಾನೇ ನಿನಗೆ ಆ ಪಿನ್ ಕೊಟ್ಟಿದ್ದು ಅಂತ ಅಥೀನಾ ಒಪ್ಪಿಕೊಂಡು ಸತ್ಯ ಬಾಯಿ ಬಿಡುತ್ತಾಳೆ. ಮಾತಾಡಬೇಕಾದರೆ ಅಥೀನಾ ಗ್ಲಿಚ್ ಆಗೋಕೆ ಶುರುವಾಗುತ್ತಾಳೆ. ಅವಳು ತನ್ನನ್ನ ತಾನೇ ಫಿಕ್ಸ್ ಮಾಡಿಕೊಂಡಾಗ ಅಥೀನಾ ಕೂಡ ರೋಬೋಟ್ ಅಂತ ಹೆದರಿದ ಕೇಸಿಗೆ ಕೊನೆಗೂ ಅರ್ಥ ಆಗುತ್ತೆ. ಪ್ಯಾನಿಕ್ ಆಗಿ ಕೇಸಿ ಮೂವಿಂಗ್ ಕಾರ್ ಇಂದ ಜಿಗಿಯುತ್ತಾಳೆ. ಮತ್ತೆ ಅಥೀನಾ ಅವಳನ್ನ ಚೇಸ್ ಮಾಡಬೇಕಾದರೆ ಅವಳಿಗೆ ಒಂದು ಟ್ರಕ್ ಬಂದು ಡಿಕ್ಕಿ ಹೊಡೆದೇ ಬಿಡುತ್ತೆ. ಗುರು ಡ್ರೈವರ್ ಕಾರ್ ನಿಲ್ಲಿಸಿ ಅಥೀನಾಗೆ ಏನಾಯ್ತು ಅಂತ ನೋಡೋಕೆ ಹೋದಾಗ ಕೇಸಿ ಆ ಚಾನ್ಸ್ ತಗೊಂಡು ಟ್ರಕ್ ಕದ್ದು ಪರಾರಿಯಾಗಿ ಓಡಿ ಹೋಗಿ ಬಿಡುತ್ತಾಳೆ. ಅಥೀನಾಗೆ ಚೂರು ಏಟಾಗಲ್ಲ. ಅವಳು ಆ ಟ್ರಕ್ನ ಚೇಸ್ ಮಾಡಿ ಜಿಗಿದು ಒಳಗೆ ನುಗ್ಗಿ ಕೀಸ್ನ ವಾಪಸ್ ಕಿತ್ತುಕೊಂಡು ತನ್ನದಾಗಿಸಿ ಬಿಡುತ್ತಾಳೆ. ಟುಮಾರೋಲ್ಯಾಂಡ್ನ ಅಪಾಯದಿಂದ ಕಾಪಾಡೋಕೆ ನೀನೇ ನಮಗೆ ಬೇಕಾಗಿರೋ ಲಾಸ್ಟ್ ಪರ್ಸನ್ ಅಂತ ಅಥೀನಾ ಎಕ್ಸ್ಪ್ಲೈನ್ ಮಾಡಿ ಕೇಸಿ ಕಿರುಚೋದನ್ನ ಸುಮ್ಮನೆ ಮಾಡಿಸಿ ಅವಳನ್ನ ಸೈಲೆಂಟ್ ಆಗಿ ಕೂರಿಸುತ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಬ್ಲಾಸ್ಟ್ ಆಗಿರೋ ಆ ಶಾಪ್ನ ನೋಡ್ತಾರೆ. ಡೇವ್ ಅನ್ನೋ ವ್ಯಕ್ತಿ ತಾನು ಸೀಕ್ರೆಟ್ ಸರ್ವಿಸ್ನವನು ಅಂತ ಹೇಳ್ತಾನೆ. ಆ ರೋಬೋಟ್ ತಲೆ ನೋಡಿದ ಮೇಲೆ ಡೇವ್ ಫ್ಯೂಚರಿಸ್ಟಿಕ್ ಗನ್ ಬಳಸಿ ಪೊಲೀಸರನ್ನ ಸಾಯಿಸಿ ಆ ಹುಡುಗಿ ನಮಗೆ ಈಗ ಸಿಕ್ಕಿದ್ದಾಳೆ ಅನ್ನೋ ವಿಷಯನ ನಿಕ್ಸ್ಗೆ ತಿಳಿಸಿ ಅಂತ ತನ್ನ ಟೀಮ್ಗೆ ಆರ್ಡರ್ ಮಾಡ್ತಾನೆ. ಅವರಿಬ್ಬರು ಸೇರಿ ಫ್ರಾಂಕ್ನ ಹುಡುಕೋಕೆ ನ್ಯೂಯಾರ್ಕ್ ಕಡೆಗೆ ಹೋಗ್ತಾರೆ. ಯಾಕಂದ್ರೆ ಅವನು ಮಾತ್ರ ಅವರನ್ನ ಆ ಹಿಡನ್ ಸಿಟಿಗೆ ವಾಪಸ್ ಕರ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ. ಪಿನ್ ಸಿಕ್ಕಿರೋ ಬೇರೆ ಜನರ ಬಗ್ಗೆ ಕೇಸಿ ಕೇಳ್ತಾಳೆ. ಆದ್ರೆ ಅಥೀನಾ ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗಿ ಸ್ಲೀಪ್ ಮೋಡ್ಗೆ ಹೋಗಿ ಬಿಡುತ್ತಾಳೆ. ಬೆಳಿಗ್ಗೆ ಅಥೀನಾ ಎದ್ದು ಡ್ರೈವ್ ಮಾಡೋಕೆ ಶುರು ಮಾಡ್ತಾಳೆ. ಇದರಿಂದ ಕೇಸಿ ಸ್ವಲ್ಪ ಹೊತ್ತು ಆರಾಮಾಗಿ ನಿದ್ದೆ ಮಾಡೋಕೆ ಈಸಿ ಆಗುತ್ತೆ. ಹಳ್ಳಿ ಕಡೆ ಇರೋ ಒಂದು ಮನೆ ಹತ್ತಿರ ಟ್ರಕ್ ಇಂದ ಆಚೆ ದೂಡಿದಾಗ ಕೇಸಿ ಎಚ್ಚರಗೊಂಡು ಕಕ್ಕಾಬಿಕ್ಕಿಯಾಗಿ ಕಣ್ಣು ಬಿಟ್ಟು ಸುತ್ತಮುತ್ತ ನೋಡ್ತಾಳೆ. ಅಥೀನಾ ಹೊರಟು ಹೋಗುತ್ತಾಳೆ. ಮತ್ತೆ ಕೇಸಿ ಮನೆ ಕಡೆ ನಡೆದಾಗ ಒಂದು ಕಾವಲು ನಾಯಿ ಅವಳನ್ನ ಅಟ್ಟಿಸಿಕೊಂಡು ಚೇಸ್ ಮಾಡೋಕೆ ಶುರು ಮಾಡುತ್ತೆ. ಕೇಸಿ ಕೆಸರಿನಲ್ಲಿ ಬೀಳುತ್ತಾಳೆ. ಮತ್ತೆ ಆ ನಾಯಿ ಯಾವುದೇ ಹೆಜ್ಜೆ ಗುರುತು ಬಿಡ್ತಾ ಇಲ್ಲ ಅಂತ ನೋಡಿ ಅದು ಬರೀ ಒಂದು ಹಾಲೋಗ್ರಾಮ್ ಅಂತ ಅವಳಿಗೆ ರಿಯಲೈಸ್ ಆಗುತ್ತೆ. ಅದು ಫೇಕ್ ಅಂತ ಗೊತ್ತಾಗಿ ಕೇಸಿ ಡೋರ್ ಹತ್ರ ಹೋಗಿ ಕ್ಯಾಮೆರಾಗೆ ಪಿನ್ ತೋರಿಸಿ ತನ್ನನ್ನ ಟುಮಾರೋಲ್ಯಾಂಡ್ಗೆ ಕಳಿಸಲೇಬೇಕು ಅಂತ ಜೋರಾಗಿ ಡಿಮ್ಯಾಂಡ್ ಮಾಡಿ ಕೇಳ್ತಾಳೆ. ಗಾಳಿಯ ಪ್ರೆಷರ್ ಅವಳನ್ನ ಹಿಂದಕ್ಕೆ ದೂಡುತ್ತೆ. ಆಗ ವಯಸ್ಸಾಗಿರೋ ಫ್ರಾಂಕ್ ಆಚೆ ಬಂದು ಅಥೀನಾ ಎಲ್ಲಿ ಇದ್ದಾಳೆ ಅಂತ ಗದರಿಸಿ ಕೇಳ್ತಾನೆ. ಗುರು ಅಥೀನಾ ಇಲ್ಲ ಅಂತ ಫ್ರಾಂಕ್ ಕೋಪಗೊಂಡು ಟುಮಾರೋಲ್ಯಾಂಡ್ ಅನ್ನೋದು ಬರೀ ಒಂದು ಸುಳ್ಳು ಅಂತ ಹೇಳಿ ಕೇಸಿಗೆ ಅಲ್ಲಿಂದ ಹೊರಟು ಹೋಗು ಅಂತ ಖಡಕ್ಕಾಗಿ ಹೇಳ್ತಾನೆ. ಅವನು ಮತ್ತೆ ಒಳಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ಬಿಡ್ತಾನೆ. ಫ್ರಾಂಕ್ನ ಆಚೆ ತರಿಸೋಕೆ ಅವಳು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚುತ್ತಾಳೆ. ಅವನು ಆ ಬೆಂಕಿ ಆರಿಸಬೇಕಾದರೆ ಅವಳು ಕದ್ದು ಒಳಗೆ ನುಗ್ಗಿ ಅವನನ್ನ ಮಾತ್ರ ಆಚೆನೆ ಬಿಟ್ಟು ಬಾಗಿಲು ಲಾಕ್ ಮಾಡಿ ಭರ್ಜರಿಯಾಗಿ ಸೇಡು ತೀರಿಸಿಕೊಳ್ಳುತ್ತಾಳೆ. ಅವನು ವಾಪಸ್ ಒಳಗೆ ಬರೋಕೆ ಹೋದಾಗ ಕೇಸಿ ಅವನದೇ ಏರ್ ಬ್ಲಾಸ್ಟ್ ಮಷೀನ್ನ ಅವನ ಮೇಲೆಯೇ ಯೂಸ್ ಮಾಡ್ತಾಳೆ. ಕೇಸಿ ಮನೆ ಪೂರ್ತಿ ಹುಡುಕಿದಾಗ ಎಲ್ಲಾ ತರಹದ ವಿಚಿತ್ರ ಇನ್ವೆನ್ಷನ್ಸ್ ಅವಳ ಕಣ್ಣಿಗೆ ಅಲ್ಲಿ ಬೀಳುತ್ತವೆ. ಇನ್ನೊಂದು ರೂಮಿನಲ್ಲಿ ವರ್ಲ್ಡ್ ನ್ಯೂಸ್ ಟ್ರ್ಯಾಕ್ ಮಾಡ್ತಿರೋ ಸ್ಕ್ರೀನ್ಸ್ ತುಂಬಿರೋ ಗೋಡೆ ಮತ್ತೆ ಒಂದು ಕೌಂಟ್ ಡೌನ್ ಕ್ಲಾಕ್ ಅವಳಿಗೆ ಅಲ್ಲಿ ಕಾಣಿಸುತ್ತೆ. ಅವಳನ್ನ ಆಚೆ ಹಾಕೋಕೆ ಫ್ರಾಂಕ್ ಸೀಕ್ರೆಟ್ ಡೋರ್ ಇಂದ ಕದ್ದು ಒಳಗೆ ಬರ್ತಾನೆ. ಆದ್ರೆ ಏನಾಗ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡು ಅಂತ ಅವಳು ಅವನನ್ನ ಕನ್ವಿನ್ಸ್ ಮಾಡಿ ಬಿಡುತ್ತಾಳೆ. ಪ್ರಪಂಚದ ಅಂತ್ಯ ಪ್ರೆಡಿಕ್ಟ್ ಮಾಡೋ ಆ ಕೌಂಟ್ ಡೌನ್ ಕ್ಲಾಕ್ ಮಾಡಿದ್ದಕ್ಕೆ ನನ್ನನ್ನ ಟುಮಾರೋಲ್ಯಾಂಡ್ ಇಂದ ಆಚೆ ಹಾಕಿದ್ರು ಅಂತ ಅವನು ತನ್ನ ನೋವನ್ನ ಹಂಚಿಕೊಳ್ಳುತ್ತಾನೆ. ಕಂಡ್ರಿ ಇಲ್ಲಿ ನೀನು ಯಾವಾಗ ಸಾಯ್ತೀಯಾ ಅಂತ ನಿನಗೆ ತಿಳಿಯೋ ಆಸೆ ಇದ್ಯಾ ಅಂತ ಕೇಳ್ತಾನೆ. ಕೆಟ್ಟ ಭವಿಷ್ಯನ ನಂಬಿದ್ರೆ ಅದೇ ನಿಜ ಆಗುತ್ತೆ. ನಾನು ನನ್ನ ದಾರಿ ನಾನೇ ಆರಿಸ್ತೀನಿ ಅಂತ ಅವಳು ತುಂಬಾನೇ ಬೋಲ್ಡ್ ಆಗಿ ಅವನಿಗೆ ಉತ್ತರ ಕೊಟ್ಟು ಬಿಡ್ತಾಳೆ. ಅವಳು ತುಂಬಾ ಪಾಸಿಟಿವ್ ಆಗಿರೋದ್ರಿಂದ ಸ್ಕ್ರೀನ್ಸ್ ಮೇಲೆ ಪ್ರಪಂಚ ಎಂಡ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಇದನ್ನ ನೋಡಿ ಫ್ರಾಂಕ್ಗೆ ಸರ್ಪ್ರೈಸ್ ಆಗುತ್ತೆ. ಡೇವ್ ಮತ್ತೆ ಅವನ ಕಿಲ್ಲರ್ ರೋಬೋಟ್ ಟೀಮ್ ಕೇಸಿನ ಹಿಡಿಯೋಕೆ ಬಂದಾಗ ಫ್ರಾಂಕ್ ಮನೆನ ಲಾಕ್ ಡೌನ್ ಮಾಡ್ತಾನೆ. ಒಂದು ರೋಬೋಟ್ ಒಳಗೆ ನುಗ್ಗಿದಾಗ ಎಲೆಕ್ಟ್ರಿಕ್ ಗ್ಯಾಜೆಟ್ ಇಂದ ಅವನು ಅವಳನ್ನ ತಡೆದು ಕೆಳಗೆ ಹಾಕಿ ಬಿಡುತ್ತಾನೆ. ಇನ್ನೊಂದು ರೋಬೋಟ್ ವಾಲ್ ಟ್ರ್ಯಾಪ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಮತ್ತೆ ಫ್ರಾಂಕ್ ಸೀಕ್ರೆಟ್ ಟ್ರ್ಯಾಪ್ ಡೋರ್ ಇಂದ ಇನ್ನೂ ಎರಡನ್ನ ಕೆಳಗೆ ಬೀಳಿಸಿ ಬಿಡ್ತಾನೆ. ಅವರು ಲಿವಿಂಗ್ ರೂಮ್ಗೆ ಓಡಿ ಹೋದಾಗ ಅಲ್ಲಿ ಇನ್ನೊಂದು ರೋಬೋಟ್ ಅವರಿಗೆ ಎದುರಾಗಿ ನಿಲ್ಲುತ್ತೆ. ಫ್ರಾಂಕ್ ಫೈಟ್ ಮಾಡಬೇಕಾದರೆ ಕೇಸಿ ಪೋರ್ಟಲ್ ಗನ್ ಯೂಸ್ ಮಾಡಿ ಆ ರೋಬೋಟ್ನ ಬೇರೆ ಕಡೆ ಕಳಿಸ್ತಾಳೆ. ಅವರು ಮೇಲ್ಗಡೆ ಹೋಗುವಾಗ ಇನ್ನೂ ರೋಬೋಟ್ ಸ್ಟ್ರಾಪ್ಸ್ನಲ್ಲಿ ಬೀಳುತ್ತವೆ. ಆದ್ರೆ ಕೊನೆಗೆ ಡೇವ್ ಗನ್ ಹಿಡಿದು ಫ್ರಾಂಕ್ನ ಕಾರ್ನರ್ ಮಾಡಿ ಬಿಡ್ತಾನೆ. ಲಕ್ಕಿಯಾಗಿ ಕೇಸಿಗೆ ಒಂದು ಬ್ಯಾಟ್ ಸಿಗುತ್ತೆ. ಅವಳು ಡೇವ್ಗೆ ಹೊಡೆಯುತ್ತಾಳೆ. ಫ್ರಾಂಕ್ ಅವಳನ್ನ ಬಾತ್ರೂಮ್ ಒಳಗೆ ಎಳೆದುಕೊಂಡು ಹೋಗ್ತಾನೆ. ಮತ್ತೆ ಅವರು ಎಸ್ಕೇಪ್ ಪಾಡ್ ಆಗಿ ಬದಲಾಗೋ ಒಂದು ಬಾತ್ ಟಬ್ ಒಳಗೆ ಹಾರಿ ಕೂರುತ್ತಾರೆ. ಫ್ರಾಂಕ್ ಕರೆಕ್ಟ್ ಟೈಮಿಗೆ ಪಾಡ್ ಲಾಂಚ್ ಮಾಡ್ತಾನೆ. ಮತ್ತೆ ಅವರು ಒಂದು ಕೆರೆಯಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ. ಅವರು ನೀರಿನಿಂದ ಆಚೆ ಎದ್ದು ಸುರಕ್ಷಿತವಾಗಿ ಬರ್ತಾರೆ. ಒಂದು ಲೈಟ್ ಅವರ ಕಡೆ ಬಂದು ಅವರನ್ನ ಹೆದರಿಸುತ್ತೆ. ಆದ್ರೆ ಅದು ಅವರನ್ನ ಪಿಕ್ ಮಾಡೋಕೆ ಬರ್ತಿರೋ ನಮ್ಮ ಅಥೀನಾ ಅಷ್ಟೇ ಆಗಿರುತ್ತಾಳೆ. ಅವರೆಲ್ಲ 3 ಜನ ಟ್ರಕ್ನಲ್ಲಿ ಹೊರಟ ತಕ್ಷಣ ಫ್ರಾಂಕ್ ಮತ್ತೆ ಅಥೀನಾ ಆಗಲೇ ಜೋರಾಗಿ ಆರ್ಗ್ಯೂ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಆ ಪಿನ್ಸ್ನ ಡಿಸ್ಟ್ರಾಯ್ ಮಾಡಬೇಕಿತ್ತು. ಆದ್ರೆ ರಿಕ್ರೂಟ್ಸ್ನ ಹುಡುಕೋಕೆ ಅಥೀನಾ ಆ ಲಾಸ್ಟ್ 12 ಪಿನ್ಗಳನ್ನ ಕದ್ದಿದ್ದಾಳೆ ಅನ್ನೋ ಅಸಲಿ ಸತ್ಯ ಆಮೇಲೆ ಗೊತ್ತಾಗುತ್ತೆ. ಇನ್ನು ಜಾಸ್ತಿ ಮಕ್ಕಳನ್ನ ತಂದಿದ್ದಕ್ಕೆ ಫ್ರಾಂಕ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಜನರಿಗೆ ಮೋಸ ಮಾಡೋಕೆ ಫೀಲಿಂಗ್ಸ್ ಇರೋ ತರ ನಾಟಕ ಮಾಡಿ ಆಮೇಲೆ ಬಿಟ್ಟು ಹೋಗ್ತಾಳೆ ಅಂತ ಅವನು ಆ ರೋಬೋಟ್ ಬಗ್ಗೆ ಅಂದುಕೊಳ್ತಾನೆ. ಅವನ ಮಾತುಗಳಿಂದ ಅವಳಿಗೆ ಹಟ್ ಆದರೂ ಫ್ರಾಂಕ್ನ ಸೀಕ್ರೆಟ್ ಟ್ರಾನ್ಸ್ಮಿಟರ್ ಇರೋ ಜಾಗಕ್ಕೆ ಹೋಗೋದರ ಮೇಲೆ ಅಥೀನಾ ತನ್ನ ಪೂರ್ತಿ ಗಮನ ಎಲ್ಲ ಕೇಂದ್ರೀಕರಿಸಿ ಬಿಡುತ್ತಾಳೆ.
ಅಲ್ಲಿಗೆ ಹೋದ ಮೇಲೆ ಅವರು ಸ್ಪೆಷಲ್ ಸೂಟ್ಸ್ ಹಾಕೊಂಡು ಟೆಲಿಪೋರ್ಟ್ ಆಗೋಕೆ ಒಂದು ಪಾಡ್ನ ಯೂಸ್ ಮಾಡೇ ಬಿಡ್ತಾರೆ. ಅವರು ತಲುಪಿದಾಗ ತಾವೆಲ್ಲ ಐಫೆಲ್ ಟವರ್ನ ತುತ್ತತುದಿಯಲ್ಲಿ ಇದ್ದೀವಿ ಅಂತ ಕೇಸಿಗೆ ಪಕ್ಕಾ ರಿಯಲೈಸ್ ಆಗಿ ಶಾಕ್ ಆಗುತ್ತೆ. ದಾರಿಯಲ್ಲಿ ಸಿಕ್ಕ ಗಾರ್ಡ್ನ ಈಸಿಯಾಗಿ ಹೊಡೆದು ಹಾಕೋಕೆ ಫ್ರಾಂಕ್ ಸ್ಪೆಷಲ್ ಟೂಲ್ ಬಳಸಿ ಕೇಸಿಗೆ ಸೂಪರ್ ಆಗಿ ಹೆಲ್ಪ್ ಮಾಡ್ತಾನೆ. ಫೌಂಡರ್ಸ್ ಈ ಟವರ್ನ ಪ್ರಪಂಚಗಳನ್ನ ಕನೆಕ್ಟ್ ಮಾಡೋ ದೊಡ್ಡ ಅಂಟೆನಾ ತರ ಯೂಸ್ ಮಾಡಿದ್ರು ಅಂತ ಸೀಕ್ರೆಟ್ ರೂಮ್ ಒಳಗೆ ಫ್ರಾಂಕ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಲ್ಲಿ ಹಿಡನ್ ಡೋರ್ ಇದೆ ಅಂತ ಫ್ರಾಂಕ್ ಅದನ್ನ ಓಪನ್ ಮಾಡಿ ತೋರಿಸ್ತಾನೆ. ಟವರ್ ಸ್ಪ್ಲಿಟ್ ಆಗಿ ಸ್ಪೇಸ್ ಶಿಪ್ ಕಾಣಿಸುತ್ತೆ. ಅವರು ಹತ್ತಿದ ಮೇಲೆ ಅದು ಸ್ವಲ್ಪ ಎತ್ತರಕ್ಕೆ ಹಾರಿ ಒಂದು ಪೋರ್ಟಲ್ ಓಪನ್ ಮಾಡೋಕೆ ಅಂತ ಸೀದಾ ಕೆಳಗಡೆ ಸ್ಪೀಡಾಗಿ ಡೈವ್ ಹೊಡೆದೇ ಬಿಡುತ್ತೆ ಗುರು. ಸ್ವಲ್ಪ ಹೊತ್ತಲ್ಲೇ ಅವರೆಲ್ಲ ಸೇರಿ ಟುಮಾರೋಲ್ಯಾಂಡ್ ಒಳಗೆ ಎಂಟ್ರಿ ಕೊಡ್ತಾರೆ. ಸೆಕ್ಯೂರಿಟಿ ಅವರ ಕಡೆ ಬರುವಾಗ ತನ್ನ ಬಾಡಿ ಒಳಗೆ ಬಾಂಬ್ ಹೈಡ್ ಮಾಡು ಅಂತ ಫ್ರಾಂಕ್ ಅತೀನಾಗೆ ಗುಟ್ಟಾಗಿ ಹೇಳ್ತಾನೆ. ಗವರ್ನರ್ ನಿಕ್ಸ್ ಅವರನ್ನ ಅರೆಸ್ಟ್ ಮಾಡೋಕೆ ನೋಡ್ತಾನೆ. ಕೇಸಿ ಇರೋದ್ರಿಂದ ಪ್ರಪಂಚ ಉಳಿಯೋ ಚಾನ್ಸಸ್ ಆಲ್ರೆಡಿ ಬೆಟರ್ ಆಗಿದೆ ಅಂತ ತೋರಿಸಿ ಅವನನ್ನ ಕನ್ವಿನ್ಸ್ ಮಾಡೋಕೆ ಅವರು ಎಲ್ಲಾ ರೀತಿಯ ಪ್ರಯತ್ನ ಮಾಡಿ ಕಷ್ಟಪಡ್ತಾರೆ. ಇಂಟರೆಸ್ಟ್ ಬಂದು ನಿಕ್ಸ್ ಅವರನ್ನ ಫ್ರಾಂಕ್ನ ಪ್ರೆಡಿಕ್ಷನ್ ಮಷೀನ್ ಇಟ್ಟಿರೋ ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಮೇಲೆ ಹೋಗಬೇಕಾದರೆ ಸ್ಪೆಷಲ್ ಪಾರ್ಟಿಕಲ್ಸ್ ಇಂದ ಮಾಡಿರೋ ಫ್ಯೂಚರ್ನ ಹಾಲೋಗ್ರಾಮ್ಸ್ನ ಕೇಸಿ ಕಣ್ಣಾರೆ ನೋಡಿ ಆಶ್ಚರ್ಯಪಡುತ್ತಾಳೆ. ಮಷೀನ್ ಒಳಗೆ ಹಿಸ್ಟರಿಲಿರೋ ಯಾವುದೇ ಮೊಮೆಂಟ್ನ ಹೇಗೆ ನೋಡಬಹುದು ಅಂತ ಫ್ರಾಂಕ್ ಅವಳಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ. ಕೇಸಿ ತನ್ನ ಪಾಸ್ ನೋಡಿ ಆಮೇಲೆ ಫ್ಯೂಚರ್ ನೋಡಿದಾಗ ಬರೀ 2 ತಿಂಗಳಿಗಿಂತ ಕಡಿಮೆ ಟೈಮಲ್ಲಿ ಈ ಇಡೀ ಪ್ರಪಂಚ ಪೂರ್ತಿ ನಾಶ ಆಗುತ್ತೆ ಅನ್ನೋ ಸತ್ಯ ಅವಳಿಗೆ ಅಲ್ಲಿ ಗೊತ್ತಾಗಿ ಬಿಡುತ್ತೆ. ನಾವು ಯಾಕೆ ಹೆಲ್ಪ್ ಮಾಡ್ತಿಲ್ಲ ಅಂತ ಕೇಸಿ ಕೇಳಿದಾಗ ಬರೀ ರೆಗ್ಯುಲರ್ ವರ್ಲ್ಡ್ ಮಾತ್ರ ಟ್ರಬಲ್ನಲ್ಲಿದೆ, ನನ್ನ ಸಿಟಿ ಅಲ್ಲ ಅಂತ ನಿಕ್ಸ್ ಹೇಳ್ತಾನೆ. ಅರ್ತ್ ಜನ ತಮ್ಮ ಪ್ಲಾನೆಟ್ ಹಾಳು ಮಾಡಿದ ತರ ಟುಮಾರೋಲ್ಯಾಂಡ್ನ ಹಾಳು ಮಾಡ್ತಾರೆ ಅನ್ನೋ ಭಯದಿಂದ ಅವರನ್ನ ಒಳಗೆ ಸೇರಿಸಲ್ಲ ಅಂತ ಕೂಡ ಅವನು ಖಡಕ್ಕಾಗಿ ಹೇಳಿಬಿಡ್ತಾನೆ. ಪ್ರಪಂಚ ಎಂಡಾಗುತ್ತೆ ಅನ್ನೋದನ್ನ ಕೇಸಿ ನಂಬೋಕೆ ರೆಡಿ ಇಲ್ಲದಿದ್ದಾಗ ಸ್ಕ್ರೀನ್ ಮೇಲೆ ಸ್ವಲ್ಪ ಹೊತ್ತು ಒಂದು ಬೆಟರ್ ಫ್ಯೂಚರ್ ಹೈಲೈಟ್ ಆಗುತ್ತೆ. ಫ್ರಾಂಕ್ ಈ ಭರವಸೆನ ಪಾಯಿಂಟ್ ಔಟ್ ಮಾಡ್ತಾನೆ. ಆದ್ರೆ ನಿಕ್ಸ್ ಅವರೆಲ್ಲರಿಗೂ ಹೊಡೆದು ಪ್ರಜ್ಞೆ ತಪ್ಪಿಸಿ ಕೆಳಗೆ ಹಾಕ್ತಾನೆ. ಫ್ರಾಂಕ್ ಎಚ್ಚರ ಆದಾಗ ನಮ್ಮನ್ನ ವಾಪಸ್ ಅರ್ಥ್ಗೆ ಕಳಿಸ್ತಿದ್ದಾರೆ ಅಂತ ಅತೀನಾ ಅವನಿಗೆ ಬೇಜಾರಿಂದ ವಿವರಿಸಿ ಹೇಳ್ತಾಳೆ. ಕೇಸಿ ಕಿರುಚಾಡಬೇಕಾದರೆ ಫ್ರಾಂಕ್ ಯೂಸ್ ಮಾಡ್ತಿದ್ದ ಸಿಗ್ನಲ್ ಅಸಲಿಗೆ ಅರ್ಥ್ನಲ್ಲಿರೋ ಎಲ್ಲರಿಗೂ ಕೆಟ್ಟ ಥಾಟ್ಸ್ ಮತ್ತೆ ಹೋಪ್ಲೆಸ್ನೆಸ್ನ ಕಳಿಸ್ತಿದೆ ಅನ್ನೋ ಭಯಾನಕ ಸತ್ಯ ಅವಳಿಗೆ ಪಕ್ಕಾ ರಿಯಲೈಸ್ ಆಗುತ್ತೆ. ಈ ಮಷೀನ್ ಜನರನ್ನ ಗಿವ್ ಅಪ್ ಮಾಡಿಸ್ತಿದೆ, ಆದ್ರೆ ಸಿಗ್ನಲ್ ಆಫ್ ಮಾಡಿ ಅದನ್ನ ಸುಲಭವಾಗಿ ಸ್ಟಾಪ್ ಮಾಡಬಹುದು ಅಂತ ಅವಳಿಗೆ ಅನ್ಸುತ್ತೆ. ಮೂವರನ್ನು ಮನೆಗೆ ಕಳಿಸೋಕೆ ಪೋರ್ಟಲ್ ಹತ್ರ ಕರ್ಕೊಂಡು ಹೋಗಲು ಅಲ್ಲಿಗೆ ಕೆಲವು ಸೆಕ್ಯೂರಿಟಿ ಗಾರ್ಡ್ಸ್ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಗುರು. ಆ ಮಷೀನ್ ಆಫ್ ಮಾಡು ಅಂತ ಕೇಸಿ ನಿಕ್ಸ್ ಹತ್ರ ಬೇಡಿಕೊಳ್ಳುತ್ತಾಳೆ. ಆದ್ರೆ ಹಾಗೆ ಮಾಡೋಕೆ ಚಾನ್ಸೇ ಇಲ್ಲ ಅಂತ ಅವನು ಹೇಳ್ತಾನೆ. ನಿಕ್ಸ್ ಆಡ್ತಿರೋ ರೀತಿ ನೋಡಿದ್ರೆ ಗವರ್ನರ್ ಬೇಕಂತಲೇ ಜನರ ಮೈಂಡ್ ಪಾಯ್ಸನ್ ಮಾಡ್ತಿದ್ದಾನೆ ಅಂತ ಫ್ರಾಂಕ್ಗೆ ಪಕ್ಕಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜನ ವಾರ್ನಿಂಗ್ಸ್ ಇಗ್ನೋರ್ ಮಾಡಿದ್ದಕ್ಕೆ ಅವರು ಚೇಂಜ್ ಆಗ್ಲಿ ಅಂತ ನಾನು ಪ್ರಪಂಚದ ಅಂತ್ಯದ ದೃಶ್ಯಗಳನ್ನು ಅವರ ತಲೆಗೆ ತುಂಬೋಕೆ ಶುರು ಮಾಡಿದೆ ಅಂತ ನಿಕ್ಸ್ ಓಪನ್ ಆಗಿ ಹೇಳಿಬಿಡ್ತಾನೆ. ಬೆಟರ್ ಆಗೋ ಬದಲು ಜನ ಸುಮ್ಮನೆ ಗಿವ್ ಅಪ್ ಮಾಡಿ ನಾವು ಸಾಯ್ತೀವಿ ಅಂತ ಒಪ್ಪಿಕೊಂಡು ತಾವಾಗೆ ಸುಮ್ಮನಾಗಿ ಬಿಟ್ಟರು ಕಣ್ರಿ. ಇದು ಜನರದ್ದೇ ತಪ್ಪು, ಮಷೀನ್ದಲ್ಲ ಅಂತ ನಿಕ್ಸ್ ಬಲವಾಗಿ ನಂಬಿದ್ದಾನೆ. ಮಷೀನ್ ಪ್ಲಾಟ್ಫಾರ್ಮ್ ಆನ್ ಮಾಡೋಕೆ ಗವರ್ನರ್ ಬ್ರೇಸ್ಲೆಟ್ ಯೂಸ್ ಮಾಡಬೇಕು ಅಂತ ಫ್ರಾಂಕ್ ನಿಕ್ಸ್ ಹತ್ತಿರ ಹೋಗೋಕೆ ತಾನು ಒಪ್ಪಿಕೊಂಡ ತರ ಒಂದು ಸಖತ್ ನಾಟಕ ಆಡಿ ಅವನನ್ನ ಮಕ್ಮಲ್ ಟೋಪಿ ಮಾಡ್ತಾನೆ. ಹುಡುಗಿಯರು ಗಾರ್ಡ್ಸ್ ಜೊತೆ ಫೈಟ್ ಮಾಡಬೇಕಾದ್ರೆ ಫ್ರಾಂಕ್ ನಿಕ್ಸ್ ಜೊತೆ ಗುದ್ದಾಡುತ್ತಾನೆ. ನಿಕ್ಸ್ ಕೇಸಿ ಅತೀನಾ ಮೇಲೆ ರೋಬೋಟ್ಸ್ನ ಬಿಡ್ತಾನೆ. ಬಾಂಬ್ ಕೊಡು ಅಂತ ಫ್ರಾಂಕ್ ಕಿರುಚುತ್ತಾನೆ. ಆದ್ರೆ ಅವಳು ಏನಾದರೂ ಮಾಡೋ ಮುಂಚೆನೇ ರೋಬೋಟ್ಸ್ ಅತೀನಾನ ಕ್ಯಾಚ್ ಹಾಕಿ ಬಿಡುತ್ತವೆ. ಅತೀನಾ ರೋಬೋಟ್ಸ್ನ ಬಿಸಿ ಮಾಡಿದಾಗ ಕೇಸಿ ಆ ಬಾಂಬ್ ತಗೊಂಡು ಪ್ಲಾಟ್ಫಾರ್ಮ್ ಕಡೆ ಫುಲ್ ಸ್ಪೀಡಾಗಿ ಓಡಿ ಹೋಗ್ತಾಳೆ. ಅತೀನಾ ಒಂದು ರೋಬೋಟ್ ಕಂಟ್ರೋಲ್ ತಗೊಂಡು ನಿಕ್ಸ್ ಮೇಲೆ ಅಟ್ಯಾಕ್ ಮಾಡೋಕೆ ಅದನ್ನ ಯೂಸ್ ಮಾಡ್ತಾಳೆ. ಕೇಸಿ ಬಾಂಬ್ ರೆಡಿ ಮಾಡ್ತಾಳೆ. ಆದ್ರೆ ನಿಕ್ಸ್ ಪ್ಲಾಟ್ಫಾರ್ಮ್ನ ಒಡೆದು ಹಾಕ್ತಾನೆ. ಅತೀನಾ ಪ್ಲಾಟ್ಫಾರ್ಮ್ ಫಿಕ್ಸ್ ಮಾಡಿ ಪೋರ್ಟಲ್ ಕ್ಲೋಸ್ ಮಾಡ್ತಾಳೆ. ಫ್ರಾಂಕ್ ಮತ್ತೆ ನಿಕ್ಸ್ ಆಚೆ ಕಡೆನೇ ಸಿಕ್ಕಿ ಹಾಕಿಕೊಳ್ಳುವ ಹಾಗೆ ಮಾಡ್ತಾಳೆ. ಬಾಂಬ್ ಇವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಕೇಸಿಗೆ ಪಕ್ಕಾ ರಿಯಲೈಸ್ ಆಗುತ್ತೆ. ಗಂಡಸರನ್ನ ಒಳಗೆ ಬಿಟ್ಟುಕೊಳ್ಳೋಕೆ ಪೋರ್ಟಲ್ ಓಪನ್ ಮಾಡಿ ಬಾಂಬ್ ಸೇಫ್ ಆಗಿ ಬ್ಲಾಸ್ಟ್ ಆಗ್ಲಿ ಅಂತ ಅದನ್ನ ಆಚೆ ಕಡೆ ಬಿಸಾಕಿ ಅವರು ಬಚಾವ್ ಆಗಿ ಬಿಡ್ತಾರೆ. ಪೋರ್ಟಲ್ ಮಷೀನ್ ಒಡೆದು ಬಿದ್ದು ನಿಕ್ಸ್ನ ನೆಲಕ್ಕೆ ಅದಿಮಿ ಲಾಕ್ ಮಾಡಿ ಬಿಡುತ್ತೆ. ಆದ್ರೂ ನಿಕ್ಸ್ ಕಷ್ಟಪಟ್ಟು ಗನ್ ಎತ್ತಿಕೊಂಡು ಫ್ರಾಂಕ್ ಕಡೆಗೆ ಒಂದು ರೌಂಡ್ ಶೂಟ್ ಮಾಡೇ ಬಿಡ್ತಾನೆ. ಅವನಿಗೋಸ್ಕರ ಅತೀನಾ ಹಾರಿ ಆ ಬುಲೆಟ್ ಮುಂದೆ ಅಡ್ಡ ನಿಂತು ಬಿಡುತ್ತಾಳೆ. ಫ್ರಾಂಕ್ ಅತೀನಾಗೆ ಹೆಲ್ಪ್ ಮಾಡಬೇಕಾದರೆ ಕೇಸಿ ನಿಕ್ಸ್ ಗನ್ ಕಿತ್ತುಕೊಳ್ತಾಳೆ. ಆದ್ರೆ ತನಗೆ ಇನ್ನೂ ಟೈಮ್ ಮುಗಿತು ಅಂತ ಅತೀನಾ ದುಃಖದಿಂದ ಅವನಿಗೆ ಹೇಳ್ತಾಳೆ. ಸಾಯೋ ಮುಂಚೆ ಚಿಕ್ಕವರಿದ್ದಾಗ ಅವಳು ನಿಜವಾಗ್ಲೂ ಅವನ ಬಗ್ಗೆ ಕೇರ್ ಮಾಡ್ತಿದ್ಲು ಅಂತ ಪ್ರೂವ್ ಮಾಡೋ ಹಳೆ ರೆಕಾರ್ಡಿಂಗ್ಸ್ನ ಪ್ಲೇ ಮಾಡಿ ಅವಳು ತೋರಿಸ್ತಾಳೆ. ಅವಳು ರೋಬೋಟ್ ಅಂತ ಗೊತ್ತಾದಾಗ ಯಂಗ್ ಫ್ರಾಂಕ್ನ ಹಾರ್ಟ್ ಪೂರ್ತಿ ಚೂರು ಚೂರಾಗಿ ಬ್ರೇಕ್ ಆಗಿ ಹೋಗಿತ್ತು. ಆದ್ರೆ ಫ್ರಾಂಕ್ ಅವಳಲ್ಲೂ ಹ್ಯೂಮನ್ ಎಮೋಷನ್ಸ್ ಹುಟ್ಟಿಸಿದ್ದ ಅಂತ ಅತೀನಾ ರೆಕಾರ್ಡಿಂಗ್ಸ್ ಕ್ಲಿಯರ್ ಆಗಿ ತೋರಿಸುತ್ತೆ. ಅವಳಿಗೂ ಹಾಗೆ ಫೀಲ್ ಆಗಿತ್ತು ಅಂತ ತಿಳಿದು ಫ್ರಾಂಕ್ ಖುಷಿಪಡ್ತಾನೆ. ಮತ್ತೆ ಗುಡ್ ಬೈ ಹೇಳೋಕೆ ಕಣ್ಣೀರು ಹಾಕುತ್ತಾ ಅವನು ರೆಡಿ ಆಗ್ತಾನೆ. ತನ್ನ ಸೆಲ್ಫ್ ಡಿಸ್ಟ್ರಕ್ಟ್ ಮೋಡ್ ಬಳಸಿ ಪ್ರೆಡಿಕ್ಷನ್ ಮಷೀನ್ ಬ್ಲಾಸ್ಟ್ ಮಾಡು ಅಂತ ಅವಳು ಸಜೆಸ್ಟ್ ಮಾಡ್ತಾಳೆ. ಗುಡ್ ಬೈ ಹೇಳಿದ ಮೇಲೆ ಫ್ರಾಂಕ್ ತನ್ನ ಜೆಟ್ ಪ್ಯಾಕ್ ಬಳಸಿ ಅವಳನ್ನ ಮೇಲಕ್ಕೆ ಹಾರಿಸಿಕೊಂಡು ಹೋಗಿ ಆ ಮಷೀನ್ ಮಧ್ಯಕ್ಕೆ ಅವಳನ್ನ ನೇರವಾಗಿ ತಳ್ಳಿಯೇ ಬಿಡ್ತಾನೆ ಗುರು. ಆ ಎಕ್ಸ್ಪ್ಲೋಷನ್ ಮಷೀನ್ ನಾಶ ಮಾಡುತ್ತೆ ಮತ್ತೆ ಬೀಳೋ ಪೀಸಸ್ ನಿಕ್ಸ್ನ ಸಾಯಿಸುತ್ತೆ. ಫ್ರಾಂಕ್ ಕಷ್ಟಪಟ್ಟು ಒಂದು ನದಿಯಲ್ಲಿ ರಫ್ ಆಗಿ ಲ್ಯಾಂಡ್ ಆಗ್ತಾನೆ. ಕೇಸಿ ಮನೆಗೆ ವಾಪಸ್ ಹೋಗ್ಲಿ ಅಂತ ಫ್ರಾಂಕ್ ಆ ಪೋರ್ಟಲ್ ಫಿಕ್ಸ್ ಮಾಡ್ತಾನೆ. ಆಮೇಲೆ ಅತೀನಾ ತರಹದ ಹೊಸ ರೋಬೋಟ್ಸ್ ಮಾಡಿ ಮತ್ತೆ ರಿಕ್ರೂಟ್ಮೆಂಟ್ ಪ್ರೋಗ್ರಾಮ್ ಶುರು ಮಾಡೋಕೆ ಅವರಿಬ್ಬರೂ ಒಟ್ಟಾಗಿ ಸೇರಿ ವರ್ಕ್ ಮಾಡ್ತಾರೆ. ಪ್ರಪಂಚನ ಒಂದು ಬೆಟರ್ ಪ್ಲೇಸ್ ಮಾಡೋಕೆ ಹೆಲ್ಪ್ ಮಾಡೋ ಬಿಗ್ ಐಡಿಯಾಸ್ ಇರೋ ಜನರಿಗೆ ಆ ಪಿನ್ಸ್ ಕೊಡೋಕೆ ಈ ರೋಬೋಟ್ಸ್ ಪ್ರಪಂಚದಾದ್ಯಂತ ರೌಂಡ್ಸ್ ಹಾಕೋಕೆ ಶುರು ಮಾಡುತ್ತವೆ ಕಣ್ರಿ. Please like and subscribe.